ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸತು ಬ್ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇಂಥ ನ್ಯೂ ಪ್ರಾಡಕ್ಟ್ಸ್ ನಾನು ಅನ್ಬಾಕ್ಸ್ ಮಾಡ್ತಾ ಇರ್ತೇನೆ, ಅಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇರ್ತೇನೆ. ಸೊ ಅದಕ್ಕೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಇವತ್ತು ನಾನು ತಂದಿರೋದು ಐಟಮ್ ಯಾವುದಂತ ಹೇಳಿದರೆ, ಟೀರಾ ಬ್ಯೂಟಿಯಿಂದ ಕೆಲವು 3 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ. ಅದರಲ್ಲಿ ತುಂಬ ಎಕ್ಸೈಟ್ಮೆಂಟ್ ಇರೋ ಪ್ರಾಡಕ್ಟ್ ಯಾವುದಂತ ಹೇಳಿದರೆ ಫೌಂಡೇಶನ್. ಯಾವ ಫೌಂಡೇಶನ್ ಅಂತ ಹೇಳಿ ನೋಡಿ, ವಿಡಿಯೋದಲ್ಲೇ ತೋರಿಸ್ತೇನೆ ಯಾವ ಫೌಂಡೇಶನ್ ಅಂತೇಳಿ. ಸೊ ವೈರಲ್ ಫೌಂಡೇಶನ್, ಇಡೀ ಇನ್ಸ್ಟಾಗ್ರಾಮಲ್ಲಿ ಎಲ್ಲರ ಬಾಯಲ್ಲೂ ಅದೇ ಫೌಂಡೇಶನ್ ಹಾಕ್ತಾ ಓಡ್ತಾ ಇದೆ. ಇದು ಮೇಡ್ ಇನ್ ಕೊರಿಯಾ ಅಂತ ಹೇಳುವಾಗನೇ ಗೊತ್ತಾಗ್ಬೋದು, ಗ್ಲಾಸ್ ಕೈಂಡ್ ಆಫ್ ಪ್ರಾಡಕ್ಟ್. ಓಕೆ, ನಾನು ಬ್ಯಾಕ್ ವಾಯ್ಸ್ ಕೊಡಬೇಕಾಯಿತು. ಯಾಕಂತ ಹೇಳಿದರೆ ನಾನು ವೀಡಿಯೋ ಮಾಡ್ತಾ ಫ್ಯಾನ್ ಆನ್ ಮಾಡಿದ್ದೆ, ಫುಲ್ ಫ್ಯಾನ್ ಸೌಂಡೇ ಬರ್ತಾಯಿತ್ತು, ನನ್ನ ವಾಯ್ಸ್ ಕೇಳ್ತಾಯಿಲ್ಲ ಇತ್ತು. ಸೊ ನಾನು ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೇನೆ. ಇಟ್ ಮೈಟ್ ಬಿ ಚೂರ ಆಚೆಚಾಗ್ಬೋದು ನನ್ನ ಲಿಪ್ ಸಿಂಕ್ ಆಗಲಿಕ್ಕೆ. ಓಕೆ, ಫೈನಲಿ ನಾನು ಓಪನ್ ಮಾಡ್ತಿದ್ದೇನೆ. 3 ಪ್ರಾಡಕ್ಟ್ಸ್ ತಗೊಂಬಂದಿದ್ದೆ ಟೀರಾ ಬ್ಯೂಟಿಯಿಂದ. ಫೌಂಡೇಶನ್ನಿಗೆ ಸಮ್ 1200 rupees MRP ಇದೆ. ಟಣ, ನನಗೆ ಸಿಕ್ಕಿರೋದು 1020 ನೈಕಾ ಫ್ಯಾಷನಲ್ಲಿ 1200 ಇದೆ. ನಾನು ಬೇರೆ ಸೈಟಲ್ಲಿ ನೋಡ್ಲಿಕ್ಕೆ ಹೋಗಲಿಲ್ಲ. ನಂದೊಂದು ಅಡ್ವೈಸ್ ಟಿಪ್ಸ್ ಅಂತ ಹೇಳಿದರೆ ಏನಂತ ಹೇಳಿದರೆ, ಈ ನೀವು ಬ್ಯೂಟಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಬೇಕಾದ್ರೆ ನೀವು ನೈಕಾ, ಟೀರಾ ಬ್ಯೂಟಿ, ಮಿಂತ್ರಾ ಆ ವೆಬ್ಸೈಟಿಗೆ ಹೋಗೋದು ಬೆಸ್ಟ್ ಅಂತ ನನ್ನ ಪ್ರಕಾರ, ನನ್ನ ಸಜೆಷನ್. ಈ ಮೀಶೋ, ಅಮೆಝಾನ್ ಅಲ್ಲ ಫ್ಲಿಪ್ಕಾರ್ಟ್ ಎಲ್ಲ ಐ ಡೋಂಟ್ ಥಿಂಕ್ ಸೊ ಒರಿಜಿನಲ್ ಪ್ರಾಡಕ್ಟ್ಸನ್ನೇ ಡೆಲಿವರಿ ಮಾಡ್ತಾರಂತೇಳಿ. ಓಕೆ, ಈಗ ನಾನು ವೈರಲ್ ಪ್ರಾಡಕ್ಟ್ಸ್ನ ಓಪನ್ ಮಾಡ್ತಿದ್ದೇನೆ. ಅದು ಯಾವುದಂತ ಹೇಳಿದರೆ ಟಿರ್ ಅಂತೇಳಿ, ಟಿರ್ ಶೇಡ್ 27C ಅಂತೇಳಿ ನಾನು ಆರ್ಡರ್ ಮಾಡಿದ್ದೆ. ಗೊತ್ತಿಲ್ಲ ನನಗೆ ಶೇಡ್ ಮ್ಯಾಚ್ ಹಾಕೋದ ಇಲ್ಲವಾ ಅಂತೇಳಿ, ಜಸ್ಟ್ ಟ್ರೈ ಮಾಡುವ ಬನ್ನಿ. ಚೆನ್ನಾಗಿ ಸ್ಪಾಂಜ್ ಕೊಟ್ಟಿದ್ದಾರೆ, ಸ್ಪಾಂಜ್ ಸಖತ್ ಒಳ್ಳೆ ಇತ್ತು. ಮತ್ತು ಚಿಕ್ಕ ಮಿರರ್ ಇತ್ತು. ಏನು ಸ್ವಲ್ಪ ಕ್ವಾಂಟಿಟಿ ಅಂತ ಹೇಳಿದರೆ 1200 rupeesಗೆ ತುಂಬ ಲೆಸ್ ಕ್ವಾಂಟಿಟಿ ಇತ್ತು, ಆದರೆ ಇಟ್ ವಾಸ್ ವರ್ತ್. ನಿಮ್ಗೆ ಗೊತ್ತಾಗ್ಬೋದು ನಾನು ಅಪ್ಲೈ ಮಾಡಿದ್ನಂತ ಹೇಗೆ ಕಾಣ್ತದೆ ಅಂತೇಳಿ. ನಾನು ಟೆಂಪಲಿಗೆ ಹೋಗಿದ್ದೆ, ಸೊ ನಂದು ಗಂಧ ಪ್ರಸಾದ ಎಲ್ಲ ಅಲ್ಲೇ ಇತ್ತು. ಸೊ ಅದನ್ನು ನನಗೆ ಒರೆಸ್ಲಿಕ್ಕೆ ಆಗಲಿಲ್ಲ, ಒರೆಸ್ಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಅಪ್ಲೈ ಮಾಡ್ತಿದ್ದೇನೆ. ಸ್ಪಾಂಜಲ್ಲಿ ಅಪ್ಲೈ ಮಾಡಲಿಕ್ಕೆ ಬೇಜಾರಾಗ್ತದೆ, ಹೊಸ ಸ್ಪಾಂಜಲ್ಲ ಒಂಥರ ಆಗ್ತಾಯಿತ್ತು. ಸೊ ನೋಡಿ, ನಂದು ಒಂದು ಸೈಡಿಗೆ ಮಾತ್ರ ಅಪ್ಲೈ ಮಾಡಿದೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ನಂದು ಇನ್ನೊಂದು ಸೈಡಿಗೆ ಬರ್ತ್ ಮಾರ್ಕ್ಸ್ ಇದೆ, ಅದು ಸಹ ಕವರ್ ಆಗ್ತದೆ ಅದರಲ್ಲಿ ನೋಡಿ. ಸ್ವಲ್ಪನೇ ತಗೊಂಡಿರೋದು ನಾನು ಕ್ವಾಂಟಿಟಿ, ಇಡೀ ಫುಲ್ ಕವರೇಜ್ ಆಗ್ತದೆ. ನಿಮ್ಗೆ ಇದನ್ನು ಜಾಸ್ತಿ ಹಾಕಿದರೆ ಜಾಸ್ತಿ ಬ್ರೈಟ್ನೆಸ್ ಕೊಡ್ತದೆ, ಸ್ವಲ್ಪ ಲೈಟೆಲ್ಲ ಹಾಕಿದರೆ ಲೈಟ್ ಬ್ರೈಟ್ನೆಸ್ ಕೊಡ್ತದೆ. ಸೊ ವರ್ತ್ ಅಂತ ನನ್ನ ಪ್ರಕಾರ ವರ್ತ್ ಅಂತ ಆಗ್ತದೆ, ತಗೊಳ್ಬೋದು. ನನ್ನ ಶೇಡ್ ಇದ್ದವರಿಗೆ 27C ಮ್ಯಾಚ್ ಆಗ್ತದೆ. ಇದಕ್ಕಿಂತ ಲೈಟರ್ ಶೇಡಿಗೂ ಹೋಗ್ಬೋದು ನಿಮ್ಗೆ ಸ್ವಲ್ಪ ಲೈಟ್ ಬೇಕಂತಾದರೆ. ನನಗೆ ಇದು ಓಕೆ ಅಂತಾಯಿತು. ಫಸ್ಟ್ ಆರ್ಡರ್ ಮಾಡಿದ್ದು ನಾನು ಎಂಥ ಸಹ ಕಲರ್ ಕರೆಕ್ಟರ್ ಮಾಡಲಿಲ್ಲ. ಡಾರ್ಕ್ ಸರ್ಕಲ್ಗೆ ಆಗಲಿ, ನಂದು ಬರ್ತ್ ಮಾರ್ಕಿಗಾಗಲಿ ಎಂಥ ಸಹ ಮಾಡಲಿಲ್ಲ. ಡೈರೆಕ್ಟ್ ಫೌಂಡೇಶನನ್ನೇ ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೇನೆ. ಆಲ್ಮೋಸ್ಟ್ ಕವರೇಜ್ ಸಿಕ್ಕಿದೆ ನನಗೆ ಅದರಲ್ಲಿ.
ನಾನು ಶೇಡ್ ಮ್ಯಾಚ್ ಆಗಿರೋ ಎಕ್ಸೈಟ್ಮೆಂಟಲ್ಲಿ ನನಗೆ ಇನ್ನೂ ಉಳಿದ 2 ಪ್ರಾಡಕ್ಟ್ ಅಂತ ತೋರಿಸಲಿಕ್ಕೆ ನೆನಪಾಯಿತು. ಒಂದು ಮಾಯ್ಶ್ಚರೈಸರ್ ಆರ್ಡರ್ ಮಾಡಿದ್ದೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಇದನ್ನು, ಈ ಬ್ರ್ಯಾಂಡನ್ನು ಟ್ರೈ ಮಾಡುವ ಅಂತೇಳಿ. ಇಷ್ಟರೊಳಗೆ ನಾನು ಸೆಟಫಿಲ್ ಮತ್ತು ಪಾಂಡ್ಸ್ ಯೂಸ್ ಮಾಡಿದ್ದೆ. ಸೊ ದಿಸ್ ಈಸ್ ಮೈ ಥರ್ಡ್ ಎಕ್ಸ್ಪೆರಿಮೆಂಟ್ಸ್. ಮತ್ತು ಆ್ಯಸ್ ಯೂಶ್ವಲ್ ಇನ್ನೊಂದು ತಕ್ಕೊಂಡಿರೋದು ನಾನು ಸೆಟಫಿಲ್ನವರದ್ದು ಕ್ಲೆನ್ಸರನ್ನು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ, 1 ವರ್ಷದಿಂದ. ಇಟ್ ವಾಸ್ ಗುಡ್ ನನಗೆ. ಓಕೆ, ನಂದು ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಸಿ ಯು ಅಂಟಿಲ್ ನೆಕ್ಸ್ಟ್ ಬ್ಲಾಗ್.